ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಕಣ್ಣಿಗೆ ಒಂದು ಟವರ್ ಥರ ಕಾಣಿಸ್ತಾ ಇದೆಯಲ್ಲ, ಈ ಟವರ್ ಆ್ಯಕ್ಚುಲಿ ಒಂದು ಕೋಟೆ ಆಗಿತ್ತು. ನಾವಿವಾಗ ಹಿಮಾಚಲ್ ಪ್ರದೇಶನ ಗೋಂದ್ಲಾ ಅನ್ನೋ ಒಂದು ಏರಿಯಾನಲ್ಲಿದ್ದೀವಿ. ಇಲ್ಲೇನು ಕಾಣಿಸ್ತಿದೆಯಲ್ಲ ನೋಡಿ, ಇದೆಲ್ಲ ಗೋಂದ್ಲಾ ಏರಿಯಾ. ಸೊ ಈ ಏರಿಯಾಗೆ ಒಬ್ಬ ರಾಜ ಇದ್ದ. ಆ ರಾಜರುಗಳನ್ನು ಗೋಂದ್ಲಾದ ಠಾಕೂರರು ಅಂತ ಕರಿತಾಯಿದ್ರು. ಆ ಗೋಂದ್ಲಾದ ಠಾಕೂರರು ಈ ಒಂದು ಕೋಟೆಯನ್ನು ಕಟ್ಟಿದರು. ಇದು 7 ಅಂತಸ್ತಿನ ಕೋಟೆ. ಈ ಕೋಟೆಯನ್ನು ಕಟ್ಟೋದಕ್ಕೆ ಬಹುಮುಖ್ಯವಾಗಿ ಕಲ್ಲು ಮತ್ತು ಮರಗಳನ್ನು ಬಳಸಿದ್ದಾರೆ. ಬೈಂಡಿಂಗ್ ಮಟೀರಿಯಲ್ ಆಗಿ ಮಣ್ಣನ್ನು ಸಹಿತ ಬಳಸಿದ್ದಾರೆ. ಈ ಕಲ್ಲೆಲ್ಲ ತುಂಬ ಕಡಿಮೆ ಶಕ್ತಿ ಸಾಮರ್ಥ್ಯ ಉಳ್ಳಂಥದ್ದು. ನೋಡ್ತಾ ಇರ್ಬೋದು, ಇಲ್ಲಿ ಬೆರುಕು ಬಿಟ್ಟಿದೆಯಲ್ಲ, ಎಲ್ಲ ಚಕ್ಲ ಇರುತ್ತೆ. ಈ ಕಲ್ಲಿಗೆ ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಇರಲ್ಲ. ಆದ್ರೂ ಇದೇ ಕಲ್ಲನ್ನು ಬಳಸ್ಕೊಂಡು, ಯಾಕಂತಂದರೆ ಈ ಏರಿಯಾದಲ್ಲಿ ಸಿಗೋದೆಲ್ಲ ಇದೇ ಕಲ್ಲನ್ನು ಬಳಸ್ಕೊಂಡು ಇವರು ಈ ಕೋಟೆಯನ್ನು ಕಟ್ಟಿದ್ದಾರೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಮರ ಇದೆ, ಇಲ್ಲಿ ಕಲ್ಲಿದೆ, ನಡುವೆ ಮಣ್ಣಿದೆ. ಈ ಮರನ ಏನಕ್ಕೆ ಹಾಕ್ತಾಯಿದ್ರು ಅಂದರೆ 4 ಕಡೆಗೆ ಮರ ಹಾಕೋದು, ಅದನ್ನು ಇಂಟರ್ಲಾಕ್ ಮಾಡೋದು. ಸೊ ಮರ ಆಚೆಗೆ ಹೋಗಲ್ಲ, 4 ಕಡೆಗಳಿಂದಲೂ ಇಂಟರ್ಲಾಕ್ ಆಗಿರುತ್ತೆ. ಅದ್ರ ಮೇಲೆ 1 ರಿಂದ 1.5 ಅಡಿ ಕಲ್ಲು ಕಟ್ಟೋದು, ಮತ್ತೆ ಒಂದು ಮರದ ರೌಂಡನ್ನು ಹಾಕೋದು, ಮತ್ತೆ ಕಲ್ಲನ್ನು ಕಟ್ಟೋದು. ಹಿಂಗೆ ಮಾಡಿ ಇವರು ಈ ಗೋಡೆಗಳು ಯಾವ ಕಡೆಗೂ ಬೀಳದೇ ಇರೋ ಥರ ತಮ್ಮ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಂಡಿದ್ರು. ಇಷ್ಟೇ ಇರೋದು. ಇಲ್ಲಿ ನಾನು ಕೂತ್ಕೊಂಡ್ರೆ ಬೇರೆನೂ ಕಾಣಲ್ಲ. ಕಿಟಕಿ ಸೈಜಲ್ಲಿ ಬಾಗಿಲಿದೆ. ಒಳಗೋದ್ರೆ ನೋಡಿ, ಎಲ್ಲ ಎಂಥ ದೊಡ್ಡ ಮರಗಳನ್ನ ಬಳಸಿದ್ದಾರೆ. ಇದು ಒಂದು ಅಂತಸ್ತಾಯಿತು. ಕೆಳಗಡೆ ಇನ್ನೊಂದು ಅಂತಸ್ತಿದೆ. ಇಲ್ಲಿ ಏಣಿಯನ್ನು ತೋರಿಸ್ತೀನಿ, ನೋಡ್ತಾ ಇರ್ಬೋದು ನೀವು. ಒಂದು ದೊಡ್ಡ ಮರನ ಕಟ್ ಮಾಡಿಬಿಟ್ಟು ಈ ಥರ ಕಚ್ಚಾಕೋರೆ, ಅದೇ ಏಣಿ. ಕೆಳಗಡೆ ಹೋಗೋದಕ್ಕೆ ಫುಲ್ಲೆಲ್ಲ ಗಲೀಜು ತುಂಬ್ಕೊಂಡಿದೆ ಕೆಳಗಡೆ. ನಾನು ಮೇಲ್ಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಬಾಗಿಲು, ಇಷ್ಟೇ ಬಾಗಿಲು. ಸಂಪೂರ್ಣವಾಗಿ ಈ ಕಟ್ಟಡದ ಶೈಲಿಯನ್ನು ಕತ್ಕುನಿ ಶೈಲಿ ಅಂತ ಕರೀತಾರೆ. ಈ ಕಟ್ಟಡವನ್ನು ಇಲ್ಲಿರುವಂತಹ ರಾಜರು ತಮ್ಮ ಆಡಳಿತ ಕಚೇರಿಯನ್ನಾಗಿ ಮಾಡ್ಕೊಂಡಿದ್ರು. ನೋಡಿ, ಇದು 4ನೇ ಮಹಡಿ. 4ನೇ ಮಹಡಿಯನ್ನು ಇವರು ಬೌದ್ಧ ಮಂದಿರವನ್ನಾಗಿ ಮಾಡಿಬಿಟ್ಟಿದ್ರು. ಇಲ್ಲಿ ಧ್ಯಾನ, ತಪ, ಜಪ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಹಳೆಯ ಕುರುಹುಗಳು ಹೇಗೆ ಹಂಗೆ ಬಿಟ್ಟೋಗಿದ್ದಾರೆ ಅಂತ. ಇಲ್ಲೂ ಇದೆ ಎಷ್ಟೊಂದು. ನಾವು ಹಂಗೆ ಮೇಲೆ ಹತ್ಬೋದು, 7ನೇ ಮಹಡಿವರೆಗೂ ಹತ್ಬೋದು. ತುಂಬ ಹಾಳಾಗಿದೆ, ಹುಷಾರಾಗಿ ನೀವೇನಾದರೂ ಬಂದರೆ ತುಂಬ ಹುಷಾರಾಗಿರ್ಬೇಕಿಲ್ಲಿ. ಇನ್ನು ಇಲ್ಲಿ ನ್ಯಾಯ ಪಂಚಾಯಿತಿಗಳನ್ನ ಮಾಡ್ತಾಯಿದ್ರು. ಹೇಗೆ ನ್ಯಾಯ ಪಂಚಾಯಿತಿಗಳನ್ನ ಮಾಡ್ತಾಯಿದ್ರು ಅಂದರೆ, ನೋಡಿ ಏನು ಡೋರ್ ಇದೆಯಲ್ಲ, ಇಲ್ಲಿ ಕೂತ್ಕೊಳ್ಳೋದು ರಾಜ. ಕೆಳಗಡೆ ಎಲ್ಲ ಜನ ನಿಂತಿರ್ತಾರೆ, ಕಷ್ಟ ಎಲ್ಲ ಹೇಳ್ಕೊತಿರ್ತಾರೆ. ಹಳೇ ಓಲ್ಡ್ ಸ್ಟೈಲ್ ಫಿಲ್ಮ್ಗಳದ್ದು ಬರುತ್ತಲ್ಲ, ಅದೇ ಫೀಲ್ ನೋಡಿ. ಕೆಳಗಡೆ ಅವ್ರು ಕಷ್ಟ ಹೇಳ್ಕೊತಾರೆ. ಸ್ವಾಮಿ ಇವ್ನು ನನಗೆ ಹೊಡೆದ, ಸ್ವಾಮಿ ಇವ್ನು ನನಗೆ ಬೈದ ಅಂತ. ಅವ್ನಿಗೆ ಯಾಕೆ ಹೊಡೆದಲ್ಲೇ, ಇವ್ನಿಗೆ ಯಾಕೆ ಬೈದೆ, ಈ ಸರಿಗೆ ಇದ್ಕೊಂಡು ಹೋಗ್ರು ಅಂತ ಹೇಳ್ಬಿಟ್ಟು ಬುದ್ಧಿವಾದ ಹೇಳಿ ಕಳಿಸ್ಲಿಕ್ಕೆ ಮಾಡ್ಕೊಂಡಿದ್ದಂತಹ ಜಾಗ ಇದು. ಪ್ರತಿ ಒಂದೊಂದು ಮಹಡಿನೂ ಹತ್ಬೇಕಾದ್ರೂ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಇದನ್ನು ಕ್ಲೋಸ್ ಮಾಡಿದರು, ಇದನ್ನು ಓಪನ್ ಮಾಡ್ಕೊಂಡು ಬಂದು ಹತ್ತದೆ. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ, ಇಷ್ಟೇ ಯಪ್ಪ, ಬಿದ್ದರೆ ಅಷ್ಟೇ ಕತೆ. ಇದು ಫುಲ್ಲು ಟಾಪ್ ಫ್ಲೋರು. ನೀವು ನೋಡ್ತಾ ಇದ್ದೀರಲ್ಲ, ಮರಗಳು ಎಷ್ಟೊಂದು ದಪ್ಪ ಇದೆ ಅಂತ. ನೀವು ಇದರಿಂದ ಏನು ಅರ್ಥ ಮಾಡ್ಕೋಬೋದು ಅಂತಂದರೆ, ಎಷ್ಟು ದಪ್ಪ ಮರಗಳಿರುತ್ತೋ, ಈ 300 ವರ್ಷದ ಹಿಂದೆ ಇಷ್ಟೇ ದಪ್ಪದ ಕಾಡಿತ್ತು ಅಂತ ಅರ್ಥ ಇಲ್ಲಿ. ಆ ಕಾಡನ್ನು ಕಡಿದ್ಬಿಟ್ಟು ರಾಜರು ಕೋಟೆಯನ್ನು ಕಟ್ಟಿದರು. ಇವಾಗ ಮೇಲೆ ಶೀಟ್ ಹಾಕೋರೆ, ಕೆಳಗೆ ಸೋರಬಾರ್ದು ಅಂತ. ಅದೊಂದು ಸ್ವಲ್ಪ ಪ್ರಿಸರ್ವ್ ಮಾಡೋಕ್ಕೆ ಟ್ರೈ ಮಾಡೋರಷ್ಟೇ. ಆದರೆ ತುಂಬ ಹಾಳಾಗಿದೆ. ಈ ಗೋಡೆ ಅಗಲ ಹೆಚ್ಚು ಕಡಿಮೆ 2 ಅಡಿ ಅಗಲ ಇದೆ. 2 ಅಡಿ ಕಲ್ಲು ಅಗಲ ಕಟ್ಟೋರು ನೋಡಿ, 2 ಅಡಿ ಅಗಲ ಇದೆ ಕಲ್ಲು. ಆಮೇಲೆ ಎಲ್ಲ ಕಡೆಯೂ ಮರ ಕಂಪಲ್ಸರಿ. ಇದೆಲ್ಲ ಇಂಟರ್ಲಾಕ್ ಆಗಿರುವಂತಹ ಮರಗಳು, ಇದೆಲ್ಲನೂ ಇಂಟರ್ಲಾಕ್ ಆಗಿರುವಂಥ ಮರಗಳು. ಇದೂ ಅಷ್ಟೇ ಇಂಟರ್ಲಾಕ್ ಆಗಿರೋದು. ನನಗಿಲ್ಲಿ ಬಂದಮೇಲೆ ಅರ್ಥ ಆಯಿತು, ಈ 300 ವರ್ಷಗಳ ಹಳೆಯ ಕೋಟೆನಲ್ಲಿ ಒಂದಿಷ್ಟು ಪಳೆಯುಳಿಕೆಗಳಿದೆ. ಇದು ನೋಡಿ, ಇದು ಪಾತ್ರೆ. ಈ ಪಾತ್ರೆನ ಇವ್ರು ಯಾವುದ್ರಲ್ಲಿ ಮಾಡಿದ್ರಲ್ಲಿ, ಚರ್ಮದಲ್ಲಿ ಮಾಡೋರು. ಇಲ್ಲಿ ನೋಡಿ, ಇದೂ ಅಷ್ಟೇ ಚರ್ಮ. ಇದು ಕಾಣಿಸ್ತಿದ್ದಲ್ಲ, ಇದೆಲ್ಲ ಚರ್ಮದಲ್ಲಿ ಇವರು ಪಾತ್ರೆಗಳನ್ನ ಮಾಡ್ತಿದ್ರು. ಅದೊಂದೇ ಅಲ್ಲ, ಇನ್ನೂ ತುಂಬ ಇದೆ ಪಾತ್ರೆಗಳು. ಇಲ್ಲಿ ಮೇಲಿನ ಫ್ಲೋರಲ್ಲಿ ಕೂಡ ಇತ್ತು ಪಾತ್ರೆಗಳು. ನೋಡಿ, ಇದೆಲ್ಲ ಪಾತ್ರೆ ಫುಲ್ಲೆಲ್ಲ ಚರ್ಮದಲ್ಲಿ ಮಾಡಿರೋದು. ಇಲ್ಲೇನೋ ಅಡುಗೆ ಮಾಡ್ಕೋತಿದ್ರು ಅನಿಸುತ್ತೆ, ಒಲೆ ಥರ ಇದೆ ಇಲ್ಲಿ. ಇದ್ರ ಮಹತ್ವ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಸ್ವಲ್ಪ ಹಿಂದೆ ನಮ್ಮ ಪೂರ್ವಜರು ಪೇಪರ್ಗಳನ್ನ ಹೇಗೆ ತಯಾರು ಮಾಡ್ತಿದ್ರು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇವರು ಪೇಪರ್ ಒಳಗೆ ಒಂದು ಎಕ್ಸ್ಟ್ರಾ ಮಟೀರಿಯಲ್ನ ಕೂಡ ಆ್ಯಡ್ ಮಾಡಿದ್ದಾರೆ.
ನಾನು ಸಾಮಾನ್ಯವಾಗಿ ಹ್ಯಾಂಡ್ಮೇಡ್ ಪೇಪರ್ಸ್ಗಳನ್ನೆಲ್ಲ ನೋಡಿದ್ದೀನಿ, ಆದರೆ ಅದು ಈ ಥರ ಇರೋದಿಲ್ಲ. ಇದರೊಳಗಡೆ ನೋಡಿ ನಾರಿದೆ, ಕಾಣಿಸ್ತಿದೆಯಲ್ಲ? ಈ ನಾರು ಇದ್ರೊಳಗೆ ಹೆಂಗೆ ಬಂತು, ಯಾವ ಮರದ ಪಲ್ಪನ್ನು ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಆದರೆ ತುಂಬ ಅದ್ಭುತವಾಗಿದೆ. ಪೇಪರ್ ಮುಟ್ಟೋದಕ್ಕೆ ಸಖತ್ ಖುಷಿ ಆಗ್ತಿದೆ, ಸಖತ್ ಕ್ವಾಲಿಟಿ ಇದೆ ಇದು. ನನಗಿಲ್ಲಿ ಟಗರಿನ ಕೊಂಬುಗಳು ಸಿಕ್ಕವು, ಇಲ್ಲೇ ಬುದ್ಧನ ಮುಂದೆ ಇಟ್ಟಿದ್ರು ನೋಡಿ. ಇವೆಲ್ಲ ಹಳೆಯ ಟಗರಿನ ಕೊಂಬು ಹೆಂಗಿದಾವೆ, ಇದನ್ನೆಲ್ಲ ಯಾವಾಗ ನೋಡಬೇಕಿತ್ತು ನಾನು ಅಂತ. ಇಲ್ಲಿ ಹಳೆ ಕಾಲದ ಪೇಂಟಿಂಗ್ ಸಹಿತ ಇದೆ. ಇದನ್ನು ಸಖತ್ತಾಗಿ ಪ್ರಿಸರ್ವ್ ಮಾಡಿ ಇಡ್ಬೋದಿತ್ತು. ಈ ಕಟ್ಟಡವನ್ನು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲ ತೆಗೆದು ಹೊಸದಾಗೆಲ್ಲ ಕ್ಲೀನಾಗಿ ಮಾಡ್ಬೋದಿತ್ತು. ಆದರೆ ಸರ್ಕಾರಗಳು ಇಂಥದ್ರಲ್ಲೆಲ್ಲ ಆಸಕ್ತಿ ತೋರಿಸಲ್ಲ. ಆದರೆ ತುಂಬ ಹಾಳು ಮಾಡ್ತಿದ್ದಾರೆ. ಇಲ್ಲಿ ಯಾರೂ ಸೆಕ್ಯೂರಿಟಿ ಇಲ್ಲ, ಏನಿಲ್ಲ. ಬಂದೊಂದು ಚಿಪ್ಸಿಂದ ಎಲ್ಲ ಮಾಡ್ದೆ, ಇಲ್ಲೇ ತಿಂದು ಹೇತ್ ನನ್ನ ಮಕ್ಕಳು. ಇದನ್ನೇನು ಬಾರ್ ಮಾಡ್ಕೊಂಬಿಟ್ರು ನನ್ನ ಮಕ್ಕಳು. ಇಲ್ಲಿ ಹೆಂಗೆ ಇಲ್ಲೆಲ್ಲ ಇಲ್ಲೇ ಬಿಸಾಕಿ ಹೋಗೋರೆ ಅವಿವೇಕಿ ನನ್ನ ಮಕ್ಕಳು. ಇಲ್ಲಿ ಇಟ್ಟಾರ ನೋಡ್ರಪ್ಪ. ಇಂಥವ್ರಿಗೆಲ್ಲ ಏನು ಹೇಳ್ಬೇಕು ರೀ? ಯಾವನಾದರೂ ಇಲ್ಲಿ ಬಂದು ಕುಡಿತಾನೇನ್ರಿ? ರೀ ನಾನು ನೋಡಿ, ನಾನೇನು ಕುಡ್ಕಲ್ಲ, ಬಟ್ ನಾನು ಕುಡಿತೀನಿ. ಐ ಮೀನ್ ಯಾವಾಗಾದರೂ ಫ್ರೆಂಡ್ಸು ಆ ಥರ ಒಕೇಶನಲ್ಲಿ. ಆದರೆ ಥಿಂಗ್ ಈಸ್, ಈ ಥರ ಎಲ್ಲ ನನ್ನ ಜೀವನದಲ್ಲೂ ಮಾಡಲ್ಲ. ಜೀವನದಲ್ಲಿ ನಾನು ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಂತ ಅಲ್ಲೆಲ್ಲ ಬಿಸಾಕೋರೆ. ಅದೋಗಲಿ, ಇಲ್ಲೇನೋ ಇನ್ನೊಂದು ಚರ್ಮದಿದೆ ಕಣ್ರಿ. ಓ, ಮೊಸರು ಮಾಡೋದಾ ಇದು? ಇಲ್ಲೋಡಿ, ಫುಲ್ಲು ಬಾಡಿ ಚರ್ಮನೇ ಇದೆ. ಕಾಲಿದು ಕಾಣಿಸ್ತಿದೆಯಲ್ಲ, ಇಲ್ಲೋಡಿ, ಇದೊಂದು ಕಾಲು. ಇದು ಯಾವುದೋ ಹಸುವಿನ ಕರು ಅನಿಸುತ್ತೆ ನೋಡಿ, ಹೆಂಗಿದೆ ಚರ್ಮ. ಇದನ್ನೆಲ್ಲ ಯಾಕೆ ಏನು ಮಾಡೋರೆ, ಏನಕ್ಕೆ ಇಟ್ಟವ್ರೆ ಅಂತಲೇ ಗೊತ್ತಿಲ್ಲ ನನಗೆ. ಆದರೆ ಹಳೆ ಚರ್ಮ ಇದನ್ನೆಲ್ಲ ಇವರು ಇಲ್ಲೊಂದು ಮ್ಯೂಸಿಯಂ ಇದೆ, ಅಲ್ಲಿ ಇಟ್ಟಿರ್ಬೇಕಿತ್ತಪ್ಪ. ಯಾಕಿಲ್ಲ ಬಿಸಾಕೋರೆ ಅಂತ ಗೊತ್ತಿಲ್ಲ. ಇವಾಗ ನಾನು ನನ್ನ ಪ್ರಯಾಣವನ್ನು ಇಲ್ಲಿಂದ ಮುಂದಕ್ಕೆ ಮುಂದುವರಿಸ್ತಾ ಇದ್ದೀನಿ. ನನ್ನ ಹೆಸರು ಸುದರ್ಶನ್ ಸಂಚಾರಿ ಅಂತ. ನಾನು ಕನ್ಯಾಕುಮಾರಿಯಿಂದ ಕೇಪ್ ಟೌನ್ವರೆಗೂ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ಈ ಲಡಾಖ್ ದಾರಿಯಲ್ಲಿ ಇದೇ ಥರ ಎಷ್ಟೊಂದು ಹೋಗಿರುವಂತಹ ಕಥೆಗಳಿದೆ, ಅದನ್ನೆಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಮಾಡಿ. ಫುಲ್ ವಿಡಿಯೋ ಮಸ್ತ್ ಮಜಾ ಇರುತ್ತೆ. ಇಲ್ಲಿ ನೋಡಿ, ಬೆಟ್ಟ ಗುಡ್ಡಗಳಲ್ಲಿರುವಂಥ ಜನ ಕುಡಿಯೋ ನೀರಿಗೆ ಯಾವ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ. ಏನು ದೊಡ್ಡದೊಂದು ಟ್ಯಾಂಕ್ನ ನಿರ್ಮಾಣ ಮಾಡಿದ್ದಾರೆ. ಮೇಲಿಂದ ಬರೋ ನೀರೆಲ್ಲ ಟ್ಯಾಂಕಿಗೆ ಬೀಳುತ್ತೆ. ಕೆಳಗಡೆ ಹೋಲ್ ಮಾಡಿದ್ದಾರೆ, ಪೈಪ್ ಹಾಕಿದ್ದಾರೆ. ಆ ಪೈಪ್ ಮುಖಾಂತರ ನೀರು ಕೆಳಗೆ ಹೋಗುತ್ತೆ. ಕೆಳಗಡೆ ಇರೋರು ಈ ಥರ ಮಾಡ್ಕೋತಾರಲ್ಲ, ಇವ್ರಿಗಿನ್ನ ಮೇಲಿರೋರು ಇರ್ತಾರಲ್ಲ, ಅದಕ್ಕೂ ಮೇಲೆ ಹೋಗ್ಬಿಟ್ಟು ಈ ಥರದ್ದೊಂದು ಟ್ಯಾಂಕ್ ಮಾಡಿರ್ತಾರೆ. 24x7 ಫುಲ್ಲು ನೀರು ಬರ್ತಿರುತ್ತೆ. ಫ್ರೆಶ್ ನೀರು, ಚಿಲ್ಲಾಗಿರುತ್ತೆ ಫುಲ್ಲು. ಇವಾಗ ಮುಟ್ಟಿದೆ ಅಂದರೆ ಶೀತ ಬಿಡುತ್ತೆ ನನಗೆ. 300 ವರ್ಷ ಹಳೆಯ ಕೋಟೆ ಇಲ್ಲಿ ಹೆಂಗೆ ಬಂತು ಅಂತಂದರೆ, ಗೋಂದ್ಲಾ ಠಾಕೂರರಲ್ಲಿ ಒಬ್ಬ ಹೆಣ್ಣು ಮಗಳನ್ನು ಕುಲ್ಲುನಲ್ಲಿರುವಂತಹ ರಾಜ ಒಬ್ಬ ಮದುವೆ ಆಗಿರ್ತಾನೆ. ಅವನ ಹೆಸರು ರಾಜ ಮಾನ್ಸಿಂಗ್ ಅಂತ. ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಎರಡು ಸಾಮ್ರಾಜ್ಯಗಳ ನಡುವೆ ಯುದ್ಧಗಳನ್ನ ತಪ್ಪಿಸೋದಕ್ಕೆ ಏನು ಮಾಡ್ತಾರೆ ಅಂದರೆ, ಇಲ್ಲಿಂದ ಅಲ್ಲಿಗೆ ಹೆಣ್ಣು ಕೊಡೋದು, ಅಲ್ಲಿಂದ ಇಲ್ಲಿಗೆ ಗಂಡು ತಗೊಳ್ಳೋದು, ಹಿಂಗೆಲ್ಲ ಮಾಡಿರ್ತಾರೆ. ಆ ಥರ ಮಾಡಿದಾಗ ಅವ್ರ ವೈಫ್ ಏನೋ ಅಪೇಕ್ಷೆ ಪಟ್ರಂತೆ, ಮಾನ್ಸಿಂಗ್ ಅವ್ರ ವೈಫು. ನಮ್ಮದು ತವ್ರ ಮನೆಯಲ್ಲಿ ಮನೆ ಸರಿಯಿಲ್ಲ, ಒಂದು ಒಳ್ಳೆ ಮನೆ ಕಟ್ಕೊಡು ಅಂತ. ಅದಕ್ಕೆ ಅವ್ರು ಏನು ಮಾಡೋರು ಅಂದರೆ, ರಾಜ ಮಾನ್ಸಿಂಗು ಹೆಂಡ್ತಿ ಹೇಳಿದ್ಮೇಲೆ ಕೇಳಲೇಬೇಕು, ಇಲ್ಲ ಅಂದರೆ ಅಷ್ಟೇ ಆಗದೆ, ಕೆಲಸನೇ ಆಗಲ್ಲ. ಹಾಗಾಗಿ ಅವನು ಆಯ್ತು ಹೇಳಮ್ಮಿ ಕಟ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕೋಟೆನ ಕಟ್ಸ್ಕೊಡ್ತಾನೆ. ಅದು 7 ಅಂತಸ್ತಿನ ಕೋಟೆ, ಅದ್ಭುತವಾದಂತಹ ಕೋಟೆ. ನನಗೆ ಪ್ರತಿ ಸಲ ಇಂಥದ್ದನ್ನೆಲ್ಲ ನೋಡಿದಾಗ ಅನಿಸುತ್ತೆ, ನಮ್ಮೂರಲ್ಲಿ ಇಂಥದ್ದೊಂದು ಕಟ್ಟಬೇಕು ಅಂತ. ಏನು ಮಾಡೋದು, ಬರೀ ಅಂದ್ಕೊಳ್ಳೋದ್ರಲ್ಲೇ ಆಗಿದೆ. ಕಟ್ಟೋಣ, ಇಂಥದ್ದೆಲ್ಲ ಕಟ್ಟಲಿಕ್ಕಾಗಲ್ಲ ನಮ್ಮೂರ ಕಡೆ. ಜೋರಾಗಿ ಗಾಳಿ ಬಂದರೆ ಬಿದ್ದೋಗ್ಬಿಡುತ್ತೆ. ಇಲ್ಲಿ ಜಾಸ್ತಿ ಗಾಳಿ ಬರೋಲ್ಲ, ಅದಕ್ಕೆ ಇಲ್ಲಿಯ ವಾತಾವರಣಕ್ಕೆ ತಕ್ಕಂತೆ ಶೈಲಿ ಇರುತ್ತೆ. ನಮ್ಮಲ್ಲಿರೋ ಶೈಲಿ ನಾವು ಫಾಲೋ ಮಾಡಬೇಕು. ನಿಮಗೆ ಇಲ್ಲೊಂದು ಗುಳ್ಳೆ ಕಾಣಿಸ್ತಿರ್ಬೋದು ಚಿಕ್ಕದು, ಅದು ಕೀವದ ಗುಳ್ಳೆ. ಒಂದೇ ದಿವಸಕ್ಕೆ ದೊಡ್ಡದಾಗ್ಬಿಡುತ್ತೆ ಅದು. ಅದೇ ಥರ ನನಗೆ ಮೈ ತುಂಬ ಗುಳ್ಳೆಗಳಾಗ್ಬಿಟ್ಟವೆ ಅಲ್ಲಲ್ಲಿ. ಅದಕ್ಕೆ ನಾನು ಕೆಲವಂಗ್ ಅಂತ ಒಂದು ಊರಲ್ಲಿರೋ ಆಸ್ಪತ್ರೆಗೆ ಬಂದಿದ್ದೀನಿ. ಇಲ್ಲೋಗಿ
ಮಾತಾಡ್ಸೋಣ, ತೋರಿಸ್ಕೊಳ್ಳೋಣ, ನೋಡೋಣ ಡಾಕ್ಟ್ರ್ ಹತ್ರ ಆಸ್ಪತ್ರೆ ಹೆಂಗಿದೆ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ನನಗೆ ಇದೆಲ್ಲ ಮೆಡಿಸಿನ್ಸ್ ಕೊಟ್ಟರು, ಒಂದೆರಡು ಲೋಷನ್ ಕೊಟ್ಟರು, ಜೋಬಲ್ಲಿ ಇಟ್ಕೊಂಡಿನಿ, ಮತ್ತು ಒಂದು 3 ORS ಬರ್ಸ್ಕೊಂಡೆ. ಹಾಸ್ಪಿಟಲ್ ಆ್ಯಕ್ಚುಲಿ ವೆರಿ ವೆಲ್ ಮೇಂಟೈನ್ಡ್ ಅಂತ ಅನ್ನಿಸ್ತು. ನಂಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡಲ್ಲಿ ಯಾವ ಡಾಕ್ಟ್ರು ಒಳಗಿದ್ದಾರೆ, ಯಾವ ಡಾಕ್ಟ್ರು ಆಚೆ ಹೋಗಿದ್ದಾರೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾರೆ, ವಿಚ್ ಈಸ್ ವೆರಿ ಗುಡ್. ಆ್ಯಕ್ಚುಲಿ ಚೆನ್ನಾಗಿದೆ ಹಾಸ್ಪಿಟಲ್ಸ್ ಎಲ್ಲ ಇಲ್ಲಿ. ಇವಾಗ ತಾನೇ ಒಂದು ಮ್ಯೂಸಿಯಂ ಒಳಗೆ ಹೋಗಿ ಬಂದೆ. ಲಾಹೌಲ್ ವ್ಯಾಲಿ ಮತ್ತು ಸ್ಪಿಟಿ ವ್ಯಾಲಿನಲ್ಲಿ ಜನ ಬಳಕೆ ಮಾಡ್ತಿದ್ದಂಥ ವಸ್ತುಗಳು, ಅವರ ಜೀವನ ಪದ್ಧತಿ ಹೇಗಿರುತ್ತೆ, ಅವ್ರು ಹೇಗೆ ತಮ್ಮ ಕಾಯಿಲೆ ಬಂದರೆ ಗುಣ ಮಾಡ್ಕೋತಿದ್ರು, ಎಲ್ಲ ವಿಷಯಗಳನ್ನು ಒಂದು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಇದು ಕಿಲೋಂಗಲ್ಲಿ ಬರುತ್ತೆ. ಇಲ್ಲಿ ಇವ್ರ ಕುದುರೆಗಳಿಗೆ ಯಾವ ಥರ ಲಾಳಗಳನ್ನ ಬಳಸ್ತಾಯಿದ್ರು, ಯಾವ ಥರ ಕುದುರೆಗಳಿಗೆ ಗಂಟೆಗಳನ್ನ ಬಳಸ್ತಾಯಿದ್ರು, ದನಗಳನ್ನ ಕಟ್ಟೋದಕ್ಕೆ ಯಾವ ಥರ ಹಗ್ಗಗಳನ್ನ ಬಳಸ್ತಾಯಿದ್ರು, ಹುಲ್ಲುಗಳಿಂದ ಯಾವ ಥರ ಚಪ್ಪಲಿಗಳನ್ನ ಮಾಡ್ತಾಯಿದ್ರು, ಮೇಕೆ ಚರ್ಮದಿಂದ ಯಾವ ಥರ ಬ್ಯಾಗ್ಗಳನ್ನ ಮಾಡ್ತಾಯಿದ್ರು ಅನ್ನೋ ಎಲ್ಲ ಇನ್ಫಾರ್ಮೇಷನ್ ಕೂಡ ಇದರೊಳಗಿದೆ. ನೀವು ಕಿಲೋಂಗಿಗೆ ಬಂದರೆ ತಪ್ಪದೆ ಇದನ್ನು ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟು ನನ್ನ ಜೊತೆ ಗ್ರೂಪ್ ಟ್ರಿಪ್ ಬರೋರಿಗೆಲ್ಲ ನಾನು ಇದನ್ನು ತೋರಿಸ್ತೀನಿ. ಅಂದಂಗೆ ಶ್ರೀಲಂಕಾದ್ದು ಗ್ರೂಪ್ ಟ್ರಿಪ್ಸ್ ಆಲ್ರೆಡಿ ಶುರುವಾಗ್ತಿದೆ. ಸೊ ನೀವು ನಿಮ್ಮ ಸೀಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಇದರಲ್ಲಿ ನಾವು ನಿಮಗೆ ಒಂದು ಸ್ಪೆಷಲ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್, ಇಲ್ಲಿವರೆಗೂ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಪಾಪ್ಯುಲರ್ ಆಗಿರೋ ಪ್ಲೇಸ್ಗಳಿಗೆ ಮಾತ್ರ ಹೋಗ್ತಾರೆ, ಬಟ್ ನಾವು ಹಾಗಲ್ಲ. ತುಂಬ ಒಳಗಡೆ ಇರೋ ಪ್ಲೇಸ್ಗಳನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಖುದ್ದಾಗಿ ನಾನೇ ಬರ್ತಿದ್ದೀನಿ ಶ್ರೀಲಂಕಾ ಟ್ರಿಪ್ಗೆ. ಸೊ ಯಾರ್ಯಾರು ಶ್ರೀಲಂಕಾಗೆ ಬರೋ ಆಸಕ್ತಿ ಇದೆ, ಐಟ್ರಿನರಿ ಬೇಕು ಅಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಐಟ್ರಿನರಿ ಸಿಗುತ್ತೆ. ಶ್ರೀಲಂಕಾ ಟ್ರಿಪ್ ಬರೋ ಎಲ್ಲರಿಗೂ ಶ್ರೀಲಂಕಾದಲ್ಲಿ ನೇರವಾಗಿ ಭೇಟಿ ಮಾಡೋಣ. नहीं आप कुछ भी बात करो, मतलब पूछो क्या खाला, क्या खाया, क्या बना. अच्छा थोड़ा आ गया. ಇವ್ರ ಹತ್ರ ಇವ್ರದೇ ಭಾಷೆನ ಮಾತಾಡಿಸ್ತಿದ್ದೀನಿ. ಈ ಭಾಷೆ ಹೆಸರು ಲಾಹೋಲಿ ಭಾಷೆ ಅಂತ. ಈ ಲಾಹೋಲಿ ಭಾಷೆಯನ್ನು ಈ ಲಾಹೋಲಿ ವ್ಯಾಲಿನಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಮಾತಾಡೋಲ್ಲ ಪ್ರಪಂಚದಲ್ಲಿ. ಇನ್ನೇನು ಈ ಭಾಷೆ ಇನ್ನೊಂದು 50 ವರ್ಷದಲ್ಲಿ ಸತ್ತೋಗ್ಬಿಡುತ್ತೆ, ಯಾಕಂತಂದರೆ ಇವಾಗಿನ ಚಿಕ್ಕ ಮಕ್ಳು ಯಾರು ಈ ಭಾಷೆ ಮಾತಾಡ್ತಿಲ್ಲ. ಇವ್ರ ಹೆಸರು ಪ್ರಕಾಶ್ ಅಂತ. ಅಪ್ಕ ನಮ್ ಸತೀಶ್. सतीश ಮತ್ತು ಪ್ರಕಾಶ್ ಅಂತ ಅವ್ರು ಇವಾಗ ಅವ್ರ ಭಾಷೆನ ಮಾತಾಡ್ತಾರೆ. ಹಾಂ तुमसे पूछना नाम क्या है? ಹೈಮಿನ್ ಖಾನ್. ಜೀವನ್ ಪ್ರಕಾಶ್. ಅಚ್ಚಾ. ಅಂದರೆ ಮೊದಲನೇ ಹೆಂಗಿರುತ್ತೆ ಅಂದರೆ ಪ್ರಕಾಶ್ ಅಂತ ಹಿಂದೂ ನೇಮ್ ಮತ್ತು ಅದ್ರ ಜೊತೆ ಬುದ್ಧಿಸ್ಟ್ ನೇಮ್ ಮಿಕ್ಸ್ ಆಗಿರುತ್ತೆ, है ना? हिंदू और बुद्धिस्ट नेम दोनों मिक्स होता है ना. हाँ और पूछना क्या है? Gumale. Giga çoğumin çok çaradadır. अच्छा योमेल. Yomin evet. Beklista. Ay. Arkadaşı. बस यहाँ जो. Ya lan zamin zamazat. Mazat. Acha darum öyle. बस ये वो. ಅವರಿಗೆ ಊಟದ ಬಗ್ಗೆ ಮಾತಾಡಿದ್ರು. ಥ್ಯಾಂಕ್ ಯು. ठीक है जी. ನೀವು ನೋಡಿದ್ರಲ್ಲ ಇವ್ರ ಭಾಷೆ ಹೆಂಗಿದೆ ಅಂತ. ನಂಗೆ ಸಖತ್ ಖುಷಿ ಆಯ್ತು ಇವ್ರ ಭಾಷೆನ ಕೇಳ್ಬಿಟ್ಟು. ಇವಾಗ ಇಲ್ಲೊಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ, ರೋಹನ್ ದಾಬಾ ಅಂತ, ಕಿಲೋಂಗಲ್ಲಿ. ಊಟ ಮಾಡ್ಕೊಳ್ಳೋಣ. उसके बाद चटनी आएगा उसमें, विनेगर आएगा, फिर आपका इच्छा, आपको क्या क्या डालना है. ಈಗ ನಾವು ಇಲ್ಲಿ ನೋಡಿದ್ವಿ ಇವ್ರ ಹತ್ರ ಚಪಾತಿ ರೊಟ್ಟಿ ಏನು ಸಿಗಲ್ಲ. ಇಲ್ಲಿ ಇವರು ತುಪ್ಪ ಅಂದರೆ ಮಟನಲ್ಲಿ ಮಾಡಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಏನು ಕಾಣಿಸಿದೆಯಲ್ಲ ಇದು ತುಪ್ಪ ಸೂಪ್, ಮಟನ್ ಸೂಪ್ ಜೊತೆಗೆ ಇದು ನ್ಯೂಡಲ್ಸು. ನಾವೀಗ ಅದನ್ನು ತಿನ್ನೋಣ. ಮೇರೆ ಕೋ ಭಿ ಏಕ್ ಪ್ಲೇಟ್ ಲಗಾನ. ನೋಡಿ ಇದು ತುಪ್ಪ. ಮೊದಲು ಇದನ್ನು ಮಿಕ್ಸ್ ಮಾಡಬೇಕು ಸರಿಯಾಗಿ. ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸೂಪ್ ಜೊತೆಗೆ ಮಟನ್ ಪೀಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಈ ಥರ ಮಿಕ್ಸ್ ಮಾಡಬೇಕು. ಚಟ್ನಿ ಹಾಕಿದ್ದಾರೆ. ಇದು ವಿನೆಗರ್ನ ಸ್ವಲ್ಪ ಹಾಕೋಬೇಕಂತೆ, ಸ್ವಲ್ಪ ಹಾಕ್ಕೊಂಡೆ. चटनी लीटर थोड़ा लगाना, ज़्यादा मिर्ची है तो हाँ बस. ಈ ಥರ ಖಾರ ಬೇಕಿದ್ದವ್ರು ನೀವು ಜಾಸ್ತಿ ಹಾಕ್ಕೋಬೋದು. ಹಾಕ್ಕೊಂಡು ಜಮ ಅಂತ ಮಿಕ್ಸ್ ಮಾಡಿಕೊಂಡು ಫಸ್ಟು ನೂಡಲ್ಸ್ನ ಟ್ರೈ ಮಾಡೋಣ. ಇದು ಹೋಮ್ ಮೇಡ್ ನೂಡಲ್ಸ್ ಥರ ಕಾಣಿಸ್ತಿದೆ ನನಗೆ. ಚೆನ್ನಾಗಿದೆ. ಜೊತೆಗೆ ಇದ್ರಲ್ಲಿ ಸೂಪ್ ಕೂಡ ಕುಡಿಬೇಕು. ಈ ಥರ ನೋಡಿ, ಈ ಥರ ನಿಜವಾಗ್ಲೂ ಚೆನ್ನಾಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಟ್ರೈ ಮಾಡ್ಬೋದು. ಯಾಕಂತಂದರೆ
ಯಾವ್ದಾದ್ರು ಒಂಥರ ವಾಸನೆ ಗೀಸನೆ ಆ ಥರ ಎಲ್ಲ ಏನಿಲ್ಲ. ನಮ್ಮ ಸೈಕಲ್ನ ಎದುರುಗಡೆ ಅಂಗಡಿಯವರು ಟ್ರೈ ಮಾಡ್ರಿ ಅಂತ ತೊಗೊಂಡೋಗಿರು ಕೊಟ್ಟಿದ್ದೆ, ಟ್ರೈ ಮಾಡ್ಕೊಂಬಂದವ್ರು ನೋಡಿ. ವಜನ್ ಜಾದಾನಾ ಮಜಾ. ನಮಸ್ಕಾರ. ನಾನು ತಿಪ್ಪೇಶ್ ಫ್ರೆಂಡ್. ಹೌದಾ, ಸೂಪರು. ನೀನಿಲ್ಲಿ? ನಾನು ಇಲ್ಲೇ ಇದ್ದೀನಿ, ಹಿಂಗೆ ಬಂದಿದ್ದೆ ಟೂರ್. ನಂದು ಸೈಕ್ಲಿಂಗ್ ಸ್ಟಾರ್ಟ್ ಆಗಿದೆ, ನಾನು ಶಿಮ್ಲಾದಿಂದ ಸ್ಟಾರ್ಟ್ ಮಾಡಿದ್ದು. ಓಕೆ. ಸ್ಪೀಟಿ ಗಿಟಿ ಎಲ್ಲ ಮುಗಿದಿದೆ. ಇವಾಗ ಚಿಸ್ಪಾದಲ್ಲಿದ್ದೀನಿ, ಮುಂದೆ 25 ಕಿಲೋಮೀಟ್ರ್. ಇಲ್ಲಿ ಸಾಮಾನ್ಯೊಳಗೆ ಬಂದಿದ್ದೆ. ನೆಕ್ಸ್ಟು ಕಾರು ಇದು ಉಮ್ಲಿಂಗ್ಲಾ ಪಾಸ್ ಎಲ್ಲ ಹೋಗ್ತಾ ಇದೆ ಸೈಕಲಲ್ಲಿ. ಗುಡ್ ಗುಡ್. ಯಾವುದು MTB? MTB. ಓಕೆ, ಸೂಪರ್. ಸೊ ತಿನ್ನಿ ತುಪ್ಪ. ನಾನು ಇಲ್ಲಿದ್ದೀನಿ ಅಂತ ಹೆಂಗೆ ಗೊತ್ತಾಯ್ತು? ಸೈಕಲ್ ನೋಡಿದ್ನಲ್ಲ, ಇವತ್ತು ನೋಡಿ ಸೈಕಲ್ ಇದೆಲ್ಲ ಇವರ ರೋಡಿಗೆ ಇದ್ದಾರಲ್ಲ ಅಂತ ಅನ್ಕೊಂಡು. ಓಕೆ, ಸೂಪರ್. ನೋಡಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಣ್ಣ ಬಂದರು. ಯಾವ ಊರು ನಿಮ್ಮದು? ನಮ್ಮ ಶಿವಮೊಗ್ಗ. ಅಣ್ಣನ ಶಿವಮೊಗ್ಗ ಅಂತೆ. ಶಿವಮೊಗ್ಗದಲ್ಲಿ ಎಲ್ಲಿ? ಶಿವಮೊಗ್ಗದಲ್ಲಿ ವಿನೋದ್ ನಗರ್. ತಿಪ್ಪೇಶ್ ನಗರ. ಓಕೆ, ನಮ್ಮ ಮಾವ ಇದ್ರಲ್ಲ ಲೆಜೆಂಡು ತಿಪ್ಪೇಸ್ವಾಮಿ ಅವ್ರ ಫ್ರೆಂಡು. ಶಿಲಂಗಲ್ಲ ಇದ್ದೀರಾ ನೀವು? ಹ್ಞೂ ಶಿಲಂಗಲ್ಲ ಇದ್ದೀರಾ ಅಂದರೆ? ನಾನು ವಾಪಸ್ ಹೋಗಿದ್ದೆ, ನಿನ್ನೆ ಒಂದು ಫೆಸ್ಟಿವಲ್ ಇತ್ತು. ಮಟನ್ ತುಪ್ಪಗೆ 100 ರೂಪಾಯಿ ತೊಗೊಂಡ್ರು. ಚೆನ್ನಾಗಿತ್ತು, ಅಲ್ಲಲ್ಲಿ ಬೆಣ್ಣೆ ತಿನ್ನಂಗೆ ಅನಿಸ್ತಿತ್ತು. ಇವಾಗ ನಾವು ಹೈವೇ ಕಡೆ ಹೋಗ್ತಿದ್ದೀವಿ. ಜಿಸ್ಪಾ ದಾಟ್ಕೊಂಡು ದಾರ್ಚ ಹೋಗಬೇಕು. ಆವಾಗಲೇ ಒಬ್ರು ಅಣ್ಣ ಸಿಕ್ಕಿರಲ್ಲ, ಅವ್ರೂ ಸೈಕ್ಲಿಂಗ್ ಮಾಡ್ತಾರಂತೆ. ಅವ್ರ ಸೈಕಲ್ ಮುಂದೆ ಇದೆಯಂತೆ. ಅಕಸ್ಮಾತ್ ಸಿಕ್ಕಿದ್ರೆ ನಾಳೆ ತೋರಿಸ್ತೀನಿ. ಗೈಸ್, ಬ್ಯಾಕ್ ಟು ಹೈವೇಸ್. ಅಲ್ಲಿ ನೋಡಿ, ಅಲ್ಲಿ ಊರು ಕಾಣಿಸಿದೆಯಲ್ಲ, ಆ ಊರಿಂದ ಹೈವೇಗೆ ಬಂದೆ. ಫುಲ್ ಡೌನ್ ಇದೆ ಇಲ್ಲಿ. ಸ್ವಲ್ಪ ದೂರ ಅದನ್ನ ಫುಲ್ ಅಪ್ ಸಿಗುತ್ತೆ. ಸಖತ್ತಾಗಿರುತ್ತೆ ರೈಡಿದೆಲ್ಲ. ಗಮನಿಸ್ತಾ ಇದ್ದೀರಲ್ವಾ, ಈ ನೋಡಿ ಹೆಂಗೆ ಬಿದ್ದಿದೆ ಮಣ್ಣು. ಮಳೆ ಬಿದ್ದು 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 ಎಲ್ಲ ಫುಲ್ ಕೆಸರಾಗಿ ಒಟ್ಟಿಗೆ ಜರುಗಿಬಿಡುತ್ತೆ ಗೈಸ್. ಅದೇ ಲ್ಯಾಂಡ್ ಸ್ಲೈಡು. ಈ ಥರ ಕಲ್ಲಿನ ಲ್ಯಾಂಡ್ ಸ್ಲೈಡ್ ಆದರೆ ಗೊತ್ತಿಲ್ಲ ನನಗೆ ಅದ್ರ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ. ಬಟ್ ನಾನು ಐ ಫೀಲ್ ಈ ಕೆಸರು ಮಣ್ಣಿಗಿಂತ ಕಲ್ಲೇ ಬೆಟರ್ ಅಂತ. ಯಾಕಂತಂದರೆ ಅವು ಹೆಂಗೋ ಕಲ್ಲು ಕೆಳಗೆ ಉಳ್ದೋಯ್ತವೆ, ಅದೆಲ್ಲ ನಿಂತ್ಕೋತವೆ. ಇದು ಅಷ್ಟು ಬಂದು ಮುಖಕ್ಕೆ ಹೊಡೆದ್ಬಿಡುತ್ತೆ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ರೆ ಹೋಗ್ತಾ ಇರುವಾಗ. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಫುಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿದೆ, ತೆಗೆದು ಕೆಳಗೆ ಆಚೆಗೆ ಹಾಕೋರೆ. ಸ್ನೇಹಿತರೆ, ಈ ವ್ಯಾಲಿನ ನೀವು ನೋಡ್ತಾ ಇರ್ಬೋದು, ಎಷ್ಟು ಅದ್ಭುತವಾಗಿದೆ ಈ ವ್ಯಾಲಿ ಅಂತ. ಇದು ಚಂದ್ರಾ ನದಿ ಪಕ್ಕದಲ್ಲೇ ಹೋಗ್ತಿದ್ದೀವಿ. ಏನು ಸಖತ್ತಾಗಿದೆ ಗೊತ್ತಾ ಈ ವ್ಯಾಲಿ. ಇಲ್ಲಿ ನೋಡಿ, ಹಿಂಗೆ ಸ್ಟ್ರೈಟು ಹೆಂಗೆ ಕಾಣಿಸ್ತಿದೆ ನೋಡಿ. ಮೇಲ್ಗಡೆ ಅಲ್ಲೆಲ್ಲ ಹಿಮ ಇದೆ ನೋಡಿ, ಅದ್ರ ಹಿಂದ್ಗಡೆ ಫುಲ್ಲು ಹಿಮ ಮುಚ್ಕೊಂಡಿದೆ. ಅಲ್ಲಿ ಆ ಬೆಳ್ಳಕ್ಕೆ ಅಲ್ಲಿ ಕಾಣಿಸ್ತಿಲ್ಲ, ಅದೆಲ್ಲ ಫುಲ್ ಹಿಮ ಪರ್ವತಗಳು. ಇವೆಲ್ಲ ಫುಲ್ ಕಪ್ಪಾಗಿರೋವು, ಕೆಂದಿಗಿರೋವು ಪರ್ವತಗಳು. ಅದ್ಭುತವಾಗಿದೆ ನೋಡೋಕ್ಕೆ. 2 ಕಣ್ಣು ಸಾಲದು. ಡ್ರೋನ್ ಹಾರ್ಸೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಅಲ್ಲಿ ಮಿಲಿಟ್ರಿ ಕ್ಯಾಂಪ್ ಇದೆ, ಅದಕ್ಕೆ ಅಲ್ಲಿಗೇನು ಕಳಿಸಲ್ಲ, ಹೀಗೆ ಹಾರಿಸ್ತೀನಿ. ಅದ್ಭುತವಾಗಿದೆ, ಸತ್ಯವಾಗ್ಲೂ ಅದ್ಭುತವಾಗಿದೆ. ಇಲ್ಲಿ ಒಳ್ಳೆ ಸಖತ್ತಾಗಿ ವ್ಯೂ ಇತ್ತು. ಡ್ರೋನೇನೋ ಹಾರಿಸ್ದೆ, ಆದರೆ ಮಳೆ ಶುರುವಾಗೋಗ್ಬಿಡ್ತು ಜುಬ್ಬು. ಅದಕ್ಕೆ ನಿಮಗೆ ನಾನು ಸೈಕಲ್ ಓಡಿಸೋದೆಲ್ಲ ಡ್ರೋನ್ ಶಾಟಲ್ಲಿ ತೋರ್ಸೋಕ್ಕಾಗಲಿಲ್ಲ ಗೈಸ್. ರೋಡ್ ಮಾತ್ರ ಸಖತ್ತಾಗಿದೆ ನಿಜವಾಗ್ಲೂ. ಇಲ್ಲಿ ನೋಡಿ ಹೆಂಗಿದೆ. ಅಜಯಣ್ಣ ಅವತ್ತು ನಾವು ಮಿಸ್ ಮಾಡ್ಕೊಂಡ್ವಿ. ಇವತ್ತು ಕತ್ಲಲ್ಲಿ ಬಂದ್ವಿ. ಅವತ್ತು ಅಜಯಣ್ಣನ ಗಾಡೀಲಿ ಬರುವಾಗ ಈ ವ್ಯೂ ಎಲ್ಲ ಮಿಸ್ ಮಾಡ್ಕೊಂಡ್ವಿ.
ಸ್ನೇಹಿತರೆ ಸರಿ ಸುಮಾರು 1-2 ಕಿಲೋಮೀಟ್ರು ಅಂದ್ಕೊಳ್ಳಿ. ಈ ಕೆಳಗೆ 2 ಐ ಥಿಂಕ್ ಇಟ್ಸ್ 5 ಕಿಲೋಮೀಟರ್ಸ್. ಸೊ 5 ಕಿಲೋಮೀಟ್ರ್ ಹಿಂದೆ ಇನ್ನು ಹಿಂಗೆ ನಾನು ನದಿಲೇ ಕೇಳ್ತಾ ಇದ್ದೀನಿ, ರೋಡ್ಲೇ ಕೇಳ್ತಾ ಇಲ್ಲ, ಬಿಕಾಸ್ ರೋಡ್ ಸೊಳಮಳೆ ಇದೆ. 5 ಕಿಲೋಮೀಟ್ರ್ ಹಿಂಗೆ ಹೋದರೆ ಕೆಳಗಡೆ ಅಲ್ಲೊಂದು ಹಳ್ಳಿ ಸಿಗುತ್ತೆ. ಆ ಹಳ್ಳಿಯಿಂದ ಶುರುವಾಗಿದ್ದು ಅಪ್ಹಿಲ್ಲು. ಅಲ್ಲೊಂದು ಮಿಲಿಟ್ರಿ ಕ್ಯಾಂಪ್ ಇತ್ತು, ಸೊ ವೀಡಿಯೋ ಮಾಡಲಿಲ್ಲ ನಾನು. ಅಲ್ಲಿಂದ ಶುರುವಾಗಿದ್ದು ಅಪ್ಹಿಲ್ ಇನ್ನೂ ಆಗ್ತಾಯಿದೆ. ತಗೋ ಮಗ ಹೊಡಿ ಮಗ ಅಂತ ಆಗ್ತಾಯಿದೆ. ಇನ್ನೂ 24 ಕಿಲೋಮೀಟ್ರ್ ಇದೆ. ಸೊ ಸ್ವಲ್ಪ ಕೂಲಾಗಿ ಇನ್ನೊಂದು 24 ಕಿಲೋಮೀಟ್ರ್ ಕವರ್ ಮಾಡೋಣ. ಅಲ್ಲಿ ನೋಡಿ ಹೇರ್ ಪಿನ್ ಬೆಂಡ್ಸ್ ಹೆಂಗಿದೆ ಕಾಣಿಸಿದ್ಯಾ? ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. फुल डाउन वैली व्यू. मज़ा आ गया भाई, मज़ा आ रहा है, मज़ा. ಸರಿ, ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋದರೆ ಬ್ರೇಕ್ ಹಿಡಿಯೋಕ್ಕಾಗಲ್ಲ. ಇಲ್ಲಿ ನೋಡಿ, ಇದನ್ನ ಹಿಡಿದ್ರೆ ಮುಂದ್ಗಡೆ ಬ್ರೇಕ್ ಹಿಡಿಯುತ್ತೆ, ಮತ್ತು ಜಾರ್ ಬಿದ್ದರೆ ಕಷ್ಟ. ಚೆನ್ನಾಗಿದೆ, ನೀರೆಲ್ಲ ಬೀಳ್ತಿದೆ, ಇದೆಲ್ಲ ಗ್ಲೇಷಿಯರ್ ವಾಟರು, ಮಜಾ ಬರ್ತಿದೆ. ನೋಡ್ರಿ ಇಲ್ಲಿ ನೋಡ್ರಿ ಹೆಂಗೆ ಸೊಳ್ಳಂಬಳ ನಾಗರಾವು. ಇವಾಗ ಫುಲ್ ಡೌನ್ ಹಿಲ್ಲು ಜಿಸ್ಪ ಅಂತ ಒಂದು ಹಳ್ಳಿ ಸಿಗುತ್ತೆ. ಅಲ್ಲಿ ಯಾವುದಾದ್ರೂ ಒಳ್ಳೆ ಹೋಮ್ ಸ್ಟೇ ಸಿಕ್ಕರೆ ಅಲ್ಲೇ ಸ್ಟೇ ಮಾಡ್ತೀನಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಎಂಥ ದೊಡ್ಡ ಪರ್ವತಗಳ ಸಾಲಿದೆ ಅಂತ. ಆ ಪರ್ವತಗಳ ಸಾಲಲ್ಲಿ ಅಲ್ಲಿ ಬೆಳ್ಳಗೆ ಕಾಣಿಸಿದಲ್ಲ, ಅವೆಲ್ಲ ಟೆಂಟ್. ಅಲ್ಲಿ ನೋಡಿ ಭಾಗ ನದಿ ಹರಿತಾ ಇದೆ. ಆ ಭಾಗ ನದಿ ಹರಿಯೋ ಪಕ್ಕದಲ್ಲಿನೇ ಟೆಂಟ್ಗಳಿದೆ. ಆ ಟೆಂಟಲ್ಲೇ ನಾವು ಇವತ್ತು ಸ್ಟೇ ಮಾಡೋಕ್ಕೆ ಹೋಗ್ತಾ ಇರೋದು. ನೀವೇನಾದರೂ ಹಿಮಾಲಯ ಬರ್ತಿದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಅಲ್ಲಿ ಆ್ಯಕ್ಚುಲಿ ನಿಮಗೆ ತುಂಬ ಯೂಸ್ಫುಲ್ ಆಗೋ ವಿಷಯಗಳಿರುತ್ತೆ. ಯಾಕಂತಂದರೆ ನೀವು ಸ್ಟೇ ಮಾಡೋಕ್ಕೆ ಒಂದು ಒಳ್ಳೆ ಆಪ್ಷನನ್ನು ನಾನು ಹುಡುಕಿದ್ದೀನಿ. ಅದು ಭಾಗ ನದಿ ಪಕ್ಕದಲ್ಲಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೀವು ಎಲ್ಲಿವರೆಗೂ ನೋಡ್ತೀರೋ ಅಲ್ಲಿವರೆಗೂ ಟೆಂಟ್ಗಳನ್ನ ಹಾಕೋರೆ. ಇಲ್ಲಿ ಡಬಲ್ ಶೇರಿಂಗ್, ತ್ರಿಬಲ್ ಶೇರಿಂಗ್ ಟೆಂಟ್ಸ್ ಇರುತ್ತೆ. ಇವಾಗ ನನಗೆ ಡಬಲ್ ಶೇರಿಂಗ್ ಟೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ಎ ಶೇಪಡ್ ಹಟ್ಸ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಎ ಶೇಪಡ್ ಹಟ್ಸ್ ಇರುತ್ತೆ. ಅದಾದಮೇಲೆ ಅದ್ರ ಪಕ್ಕದಲ್ಲಿ ಕಾಟೇಜಸ್ಗಳಿರುತ್ತೆ. ಇವಾಗ ನಾನು ನಿಮಗೆ ಕಾಟೇಜಸ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ತೀನಿ. ವಾವ್, ಸಾಕಾಗಿದೆ ಅಲ್ವಾ? ಫೀಲ್ಸ್ ಲಕ್ಸುರಿ. ಮದುವೆಗೆ ಹೊಸ್ದಾಗ ಹನಿಮೂನಿಗೆ ಬರೋಕ್ಕೆ ಸಖತ್ತಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ 2 ಕಡೆ ಮಲ್ಕೋಬೋದು. ಮೇಲ್ಗಡೆನೂ ಮಲ್ಕೋಬೋದು, ಕೆಳಗಡೆನೂ ಮಲ್ಕೋಬೋದು. ಅಲ್ಲಿ ನೋಡಿ, ಅಲ್ಲೂ ಮಲ್ಕೋಬೋದು, ಇಲ್ಲೂ ಮಲ್ಕೋಬೋದು. ಇದು ಡಬಲ್ ಶೇರಿಂಗಿಗೆ ಚೆನ್ನಾಗಿರುತ್ತೆ. ಕಪ್ಪಲ್ಸ್ಗೆ ಇಟ್ಸ್ ಗುಡ್. ನೋಡ್ತಾ ಇರ್ಬೋದು ಟಾಯ್ಲೆಟ್ಸ್ ಎಲ್ಲ ಎಷ್ಟು ಸಖತ್ತಾಗಿದೆ ಅಂತ. ಮೊನ್ನೆ ಯಾರೋ ಹಾಕಿದ, ಬೈ ನೀನು ಯಾವಾಗ ಮದುವೆ ಆಗ್ತೀಯ, ಯಾವಾಗ ಹುಡುಗಿ ಕರ್ಕೊಂಡು ಹೋಗ್ತೀಯ ಅಂತ. ಅಯ್ಯೋ ಬಿಡಿ, ಅದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡೋದು. ಬಟ್ ದಿಸ್ ಲುಕ್ಸ್ ಗುಡ್. ಇಫ್ ಇನ್ ಕೇಸ್ ನಾನು ಮದುವೆ ಆದರೆ ಡೆಫಿನೆಟ್ಲಿ ಅವಳನ್ನ ಇಲ್ಲಿ ಕರ್ಕೊಂಡ್ಬಿಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಇವ್ರದ್ದು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾದಿಂದ ಹೊರಗಡೆಗೆ ದೊಡ್ಡ ನದಿ ಬಯಲು ಪ್ರದೇಶ. ನೋಡಿ, ಇಲ್ಲೇ ಇದ್ರ ಪಕ್ಕದಲ್ಲೇ, ನದಿ ಪಕ್ಕದಲ್ಲೇ ಕೂತ್ಕೊಳ್ಳೋಕೆ ಜಾಗ ಮಾಡೋರೆ.
ಹೊರಗಡೆನೇ ಹೋಗಿ ಕೂತ್ಕೋಬೋದು. ಚಳಿ ಜಾಸ್ತಿ ಇರೋ ಕಾರಣ ನಾನು ಒಳಗಡೆ ಕೂತ್ಕೋತಾ ಇದ್ದೀನಿ. ಇಲ್ಲೇ ಕೂತ್ಕೊಂಡು ಒಂದು ಕಾಫಿ ಹಾಕ್ಕೊಂಡು ಒಳ್ಳೆ ಎಡಿಟಿಂಗ್ ಎಲ್ಲ ಮಾಡಿ ಮುಗಿಸಿ ಚೆನ್ನಾಗಿ ತಿಂದ್ಕೊಂಡು ಮಲ್ಕೊಂಬಿಡ್ತೀನಿ ಗೈಸ್. ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಿ. ದೆನ್ ನಿನ್ನೆ ಹಾಕಿದ ವಿಡಿಯೋ ಯಾಕೋ ಗೊತ್ತಿಲ್ಲ, ಕಂಟೆಂಟ್ ತುಂಬ ಚೆನ್ನಾಗಿದೆ ಬಟ್ ವ್ಯೂಸ್ ತುಂಬ ಕಡಿಮೆ ಇದೆ. ಐ ಹೋಪ್ ನೀವು ನನ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಂತ. ಒನ್ಸ್ ಅಗೇನ್ ಎಲ್ರಿಗೂ ಥ್ಯಾಂಕ್ಸ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಸಿಗೋಣ ಗೈಸ್, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ